ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಭಾಗ್ಯನಗರ ಮತ್ತು ಶ್ರೀಪತಿ ನಗರ ಮುಖ್ಯ ರಸ್ತೆಯಾಗಿದೆ. ಸುಮಾರು ವರ್ಷಗಳಿಂದ ಸರಿಯಾದ ರಸ್ತೆ ಕಂಡಿದ್ದಿಲ್ಲ. ಈ ಮುಖ್ಯ ರಸ್ತೆಯಾದ ಹದಗೆಟ್ಟ ರಸ್ತೆ ಪ್ರಯಾಣಿಕರ ಪರದಾಡವಾಗಿತ್ತು. ಈಗ ಪಕ್ಕಾ ಸಿಸಿ ರಸ್ತೆಯಾಗಿದೆ. ಇಲ್ಲಿ ಕೆಲವೊಂದು ಕಡೆಗೆ ಚರಂಡಿಯ ಕಾಮಗಾರಿ ಬಿಟ್ಟಿದ್ದಾರೆ. ಈ ರಸ್ತೆ ಭಾಗ್ಯನಗರ ಮತ್ತು ಶ್ರೀಪತಿ ನಗರದ ಕಡೆಗೆ ಹೋಗುವ ಮುಖ್ಯ ರಸ್ತೆಯಾಗಿದೆ. ಈ ರಸ್ತೆ ದುರಸ್ತಿ ಇಲ್ಲದೆ ಹಾಳಾಗಿ ಹೋಗಿತ್ತು. ಮಳೆಯಾದ್ರೆ ಹೇಳೋದು ಬೇಡ, ಮೊದಲೇ ತೆಗ್ಗು ದಿನ್ನು ರಸ್ತೆಯಾಗಿತ್ತು. ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅನುದಾನದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಶಾಸಕ ಅಶೋಕ ಪಟ್ಟಣ ಭೂಮಿ ಪೂಜೆ ನೆರವೇರಿಸಿದರು. ಈಗ ಈ ರಸ್ತೆ ಕಾಮಗಾರಿ ಸಂಪೂರ್ಣ ಸಿಸಿ ರಸ್ತೆಯಾಗಿ ಪರಿವರ್ತನೆಯಾಗಿದೆ. ಆದರೆ ಈ ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿದೆ. ಮೊದಲು ಚರಂಡಿ ಮತ್ತು ಕುಡಿಯುವ ನೀರಿನ ಮನೆಗೆ ಪೈಪ್ಲೈನ್ ಹಾಕಬೇಕು. ಕುಡಿಯುವ ನೀರಿನ ಸಮಸ್ಯೆ 4-5 ದಿನಕ್ಕೊಮ್ಮೆ ನೀರು ಬರುತ್ತೆ. ಅದಕ್ಕೆ ಮೊದಲು ಚರಂಡಿ ಮತ್ತು ಪೈಪ್ಲೈನ್ ಮಾಡಬೇಕಾಗಿತ್ತು. ನಂತರ ರಸ್ತೆ ಕಾಮಗಾರಿ ಆಗಬೇಕು. ಕಾರಣ ಏನು? ಇಲ್ಲಿ ಚರಂಡಿ ಹಾಳಾಗಿ ಹೋಗಿದೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಇದೆ. ಚರಂಡಿಯ ನೀರು ಮನೆಗಳಿಗೆ ನುಗ್ಗಿ ಮನೆಗಳು ಹಾಳಾಗಿ ಹೋಗಿದ್ದಾವೆ. ಎಲ್ಲಿ ನೋಡಿದ್ರೂ ಚರಂಡಿ ತುಂಬಿ ತುಳುಕತ್ತೆ. ಈ ಸಿಸಿ ರಸ್ತೆ ಕಾಮಗಾರಿ ಸಂಪೂರ್ಣ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅನುದಾನದ ಅಡಿಯಲ್ಲಿ ಇದೆ. ಇದರ ಭಾಗವಾಗಿ ಕೆಲವೊಂದು ಕಡೆಗೆ ಚರಂಡಿಗಾಗಿ ಕಾಮಗಾರಿ ಮೊಟಕುಗೊಳಿಸಿದ್ದಾರೆ. ಕಾರಣ ಚರಂಡಿ ಸರಿಯಾಗಿ ಆಗಲಿ ಅಂತ ಕಾಮಗಾರಿ ಮುಗಿದು ಸುಮಾರು 6ರಿಂದ 8 ತಿಂಗಳು ಕಳೆದು ಹೋಗಿದೆ. ಇದುವರೆಗೂ ಯಾವುದೇ ಚರಂಡಿಯ ಕಾಮಗಾರಿಯಾಗಿಲ್ಲ. 4 ತಿಂಗಳ ಹಿಂದೆ ವಯಸ್ಸಾದ ಬಡ ಮಹಿಳೆ ಹಿಟ್ಟಿನ ಗಿರಣಿಗೆ ಹೋಗಿ ಬರಬೇಕಾದ್ರೆ ಚರಂಡಿಯಲ್ಲಿ ಬಿದ್ದು ತನ್ನ ದುಡಿಯುವ ಕೈ ಮುರಿದುಕೊಂಡು ಮನೆಯಲ್ಲಿ ಇದ್ದಾಳೆ. ಸರಿಸುಮಾರು 8ರಿಂದ 10 ಸಾವಿರ ರೂಪಾಯಿ ಆಸ್ಪತ್ರೆಗೆ ಖರ್ಚಾಗಿತ್ತು. ಈ ಬಡ ಮಹಿಳೆ ಎಲ್ಲಿಂದ ಕೊಡಬೇಕು? ಘಟನೆಗೆ ಅಧಿಕಾರಿಗಳು ಕಾರಣ ಅನ್ನಬಹುದು. ಇನ್ನಾದರೂ ಇತ್ತ ಕಡೆ ಗಮನ ಹರಿಸ್ತಾರ, ಕಾದು ನೋಡಬೇಕಾಗಿದೆ. ವೀರೇಶ್ ಬೆಣಚಿನ ಬಡಿಮಠ್, ಟಿವಿ 20 ಕನ್ನಡ ನ್ಯೂಸ್, ರಾಮದುರ್ಗ.